ವಿಡಿಯೋ ಮಾಡ್ತಿದ್ದೀನಿ ಕೊಡಿ. ನೆಕ್ಸ್ಟ್ ಗಂಡನ ಮನೆಗೆ ಹೋಗಿ ಅನ್ನ ಸಾರಲ್ಲ ಫಸ್ಟ್ ಮಾಡೋದು ಪಾಸ್ತಾ. ಇವತ್ತು ನಮ್ಮ ಜೊತೆಲಿ ಬ್ಯೂಟಿಫುಲ್ ಆಗಿರೋ ಅಕ್ಷರ ಇದ್ದಾರೆ. ಇಟಾಲಿಯನ್ ಪಾಸ್ತಾ ಮಾಡ್ಕೊಡ್ತಾ ಇದ್ದಾರೆ. ಮಾತಾಡ್ಬೇಕು. ನೀವ್ ಯಾಕೆ ಗೆಣಸಾಕ್ ಟ್ರೈ ಮಾಡಬಾರ್ದು? ನೋಡ್ತಿದ್ರೆ ತಿನ್ಬೇಕು ಅನಿಸ್ತಾ ಇದೆ ಆಕ್ಚುಲಿ. ಏನ್ ಆಕ್ಚುಲಿ ಚೆನ್ನಾಗಿದೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ಇವತ್ತು ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ ನನ್ನ ಜೊತೆಲಿ ಯಾರಿದ್ದಾರೆ ಅಂದರೆ ಬ್ಯೂಟಿಫುಲ್ ಆಗಿರೋ ಅಕ್ಷರ. ಹೇ and as usual natural star ಚೇತನ. ಗೈಸ್, ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಾವು ಕುಕಿಂಗ್ ವಿಡಿಯೋಸ್ ಮಾಡಿದ್ರೆ ತುಂಬ ದಿನ ಆಗಿತ್ತು. ಹಾಗಾಗಿ ಹೆಂಗಿದ್ರು ಅಕ್ಷರ ಅವರು ವಿಡಿಯೋ ಮಾಡಿಕೊಂಡು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಬಂದಿದ್ದಾರೆ. ಆ್ಯಂಡ್ ನಮಗೋಸ್ಕರ ಔಟ್ ಸ್ಟೈಲಲ್ಲಿ, ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಇಟಾಲಿಯನ್ ಪಾಸ್ತಾ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಅವರೇ ತೊಗೊಂಡ್ಬಂದಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಫಸ್ಟಿಗೆ ನಾವು ಪಾಸ್ತಾ ಬೇಕು. ಆ್ಯಂಡ್ ಇಲ್ಲಿ ಆಲ್ರೆಡಿ ಕುಕ್ ಆಗ್ತಾ ಇದೆ. ಅಂದರೆ ಏನು ಸ್ಟೀಮ್ ಏನಂತಾರೆ, ಪಾಸ್ತಾ ಕುಕ್ ಆಗ್ತಾ ಇದೆ. ಆ್ಯಂಡ್ ಇವಾಗ ನಾವು ಪಾಸ್ತಾ ಬೇಯ್ತಿದೆ. ಆ್ಯಂಡ್ ಅದಕ್ಕೆ ಏನೇನು ಬೇಕು ಅಂದರೆ ಏನು ಬೇಕು ಹೇಳ್ಬಾರೆ, ನಿನಗೆ ಗೊತ್ತು. ಸೊ ಇಷ್ಟು ಬೇಕು. ನೀನು ಮಾತಾಡ್ತಿರೋದು ಇಲ್ಲಿಂದ ಕೇಳಿಸುತ್ತೆ ಬೇವರ್ಸಿ. ಹಾಯ್ ಮಾಡು ಫಸ್ಟು, ಫ್ರೆಂಡ್ ಮಾಡ್ಕೋಬೇಕು. ಅಲ್ಲಿ ನೋಡ್ಕೊಂಡು ಬ್ಲಶ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಕೊಡಿ. ನಾನು ಫುಲ್ ಕೊಡ್ತೀಯ ಅನ್ಕೊಂಡೆ. ಸಾಕು ಗೈಸ್, ಏನೋ ಮಾಡ್ಕೊಂಡಿದ್ದಾಳೆ ಚೀಸಲ್ಲಿ. ಚೀಸ್ ಪಿಜ್ಜಾ ಅಂತೆ ಕೆಟ್ಟಾಗಿದೆ. ಸೊ ನೀವು ಪಾಸ್ಟಾಗೆ ನೀವು ವೆಜಿಟೇಬಲ್ಸ್ ಏನ್ ಬೇಕಾದ್ರೂ ಹಾಕೋಬೋದೇನೆ. ಬ್ರೊಕೊಲಿ, ಸ್ವೀಟ್ ಪೊಟೇಟೊ ಹಾಕ್ಬೋದು, ಗೆಣಸು ಬೇಡ. ಎಲ್ಲಾ ಕುಕಿಂಗ್ ಚಾನೆಲ್ ಅಲ್ಲೂ ಈ ತರಾನೇ ಹಾಕಿ ಮಾಡ್ತಾರೆ. ನೀವ್ ಯಾಕೆ ಗೆಣಸಾಕ್ ಟ್ರೈ ಮಾಡಬಾರ್ದು? ಓಕೆ ಗೈಸ್, ಬಾಯ್. ನಾನು ಹೋಗ್ತಾ ಇದ್ದೀನಿ. ಬಾಯ್. ಇವತ್ತು ಚೇತು ವಿಡಿಯೋಗೆ ಬರ್ತಾ ಇಲ್ಲ. ಇವತ್ತು ನಮ್ಮ ಜೊತೆಲಿ ಬ್ಯೂಟಿಫುಲ್ ಆಗಿರೋ ಅಕ್ಷರ ಇದ್ದಾರೆ. ಗೈಸ್, ಇದು ಕಮೆಂಟ್ ಮಾಡಲೇಬೇಕು, ನೀವು ಮಾಡಿ. ನಾನು ಇನ್ನ ಅಂತ ಹೇಳ್ತಿಲ್ಲ, ನಿನ್ ಕೆಲಸ ಇದೆ ಜಾಸ್ತಿ ಮಾಡಿ. ಚೇತನ ಕೆಲಸ ಇದೆ, ಅದಕ್ಕಾಗಿ ಹೋಗ್ತಾ ಇದ್ದಾಳೆ. ಅಕ್ಷರ ಇರ್ತಾಳೆ, ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡ್ತಾಳೆ. ಅವಳು ಮಾತಾಡಿದ್ರೆ ಹಿಂಗಿರುತ್ತೆ ಗೊತ್ತಾ, ಮುತ್ತು ಮುತ್ತು ತರ ಇರುತ್ತೆ. ಸುಧೀರ್ದಂಗೆ ಇರ್ಬೇಕು ಮಾತು. ಅಲ್ಲಿ ಹೋಗ್ಬೇಡ, ಇಲ್ಲಿ ನೋಡಿ, ಇಲ್ಲಿ ಇರೋದು ನನ್ನ ಫೋನ್ ನೋಡು. ಆಡಿಯನ್ಸ್ ನೋಡ್ತಾರೆ. ಆಡಿಯನ್ಸ್ ಬೇಡ, ನೋಡಿ ಇಲ್ಲಿ ಫೋನ್ ನೋಡು. 3 ಕ್ಯಾಮ್ರಾ ಕಾಣ್ತಿರ್ತಾನೆ, ಅವರೇ ಆಡಿಯನ್ಸ್. ಆಯ್ ಮಾಡು. ಹಾ, ಇವಾಗ ಸ್ವಲ್ಪ ಕನೆಕ್ಟ್ ಆಗ್ಬೋದು. ಹೇಳ್ಕೊಡು ಅವರಿಗೆ. ಮಾತಾಡೋದ್ ಬಿಟ್ಟು ಚಾಪ್ ಮಾಡಿದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಚಾಪ್ ಏನೇನ್ ಮಾಡ್ಬೇಕು? ಕ್ಯಾಪ್ಸಿಕಮ್, ಆನಿಯನ್, ಅಷ್ಟೇನಾ ಗೈಸ್? ಇವಾಗ ಏನೇನು ಬೇಕು ಅಂದರೆ ಇಂಗ್ರೀಡಿಯೆಂಟ್ಸ್ ಪಾಸ್ತಾ ಮಾಡೋಕ್ಕೆ ಫಸ್ಟಿಗೆ ನಮಗೆ ಮೈದಾ ಹಿಟ್ಟು ಬೇಕು, ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ, ಆಮೇಲೆ ಫ್ರೆಶ್ ಕ್ರೀಮ್, ಆಮೇಲೆ ಸ್ವೀಟ್ ಕಾರ್ನ್, ಆಮೇಲೆ ಕ್ಯಾಪ್ಸಿಕಮ್, ಆಮೇಲೆ ಬಟರ್, ಚೀಸ್ ಮತ್ತು ಒಂದು ಈರುಳ್ಳಿ. ಸೊ ನಾವು ವೆಜಿಟೇಬಲ್ ಯಾವ್ದಾರ ಬೆಳೆಸ್ಬೋದು, ಕ್ಯಾರೆಟ್ ಅಥವಾ ಬೀನ್ಸ್, ಹಾಗೆ ನಿಮ್ಮಿಷ್ಟ. ಬಟ್ ನಾವಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಈ ಈರುಳ್ಳಿ ಬಳಸ್ತಾ ಇದ್ದೀವಿ. ಅದು ಅಕ್ಷರ ಅವರು ಹೇಳಿದ್ದಾರೆ ಇಷ್ಟೇ ಬಳಸಬೇಕು ಅಂತ. ನಾನು ಇದು ಫಸ್ಟ್ ಟೈಮ್ ನಾವು ಮನೇಲಿ ಮಾಡ್ಕೊತಾ ಇರೋದು ಪಾಸ್ತಾನ. ಸೊ ನೋಡೋಣ ಹೇಗಿರುತ್ತೆ ಅಂತ. ಅಕ್ಷರ ರೆಡಿ ಮಾಡ್ಕೊತಿದ್ದಾಳೆ, ಅವಳು ಏನು ರೆಡಿ ಮಾಡ್ಕೊತಿದ್ದಾಳೆ ನೋಡೋಣ ಬನ್ನಿ. ಸೊ ಸ್ಟಾರ್ಟಿಂಗಲ್ಲಿ ನಾವು ಪಾಸ್ತಾನ ಬೇಯಿಸ್ಕೋಬೇಕು. ಸೊ ಈ ಥರ ಪಾಸ್ತಾ ತೊಗೊಂಡಿರೋದು ನಾವು. ಪೆಣ್ಣೆ ಪಾಸ್ತಾ. ಏನು ಪೆಣ್ಣೆ ಪಾಸ್ತಾ ಅಂತ. ಆ್ಯಂಡ್ ಒಂದು ಕಡೆ ಹಾಲನ್ನ ಬಿಸಿಗಿಟ್ಟಿದ್ದೀವಿ. ಸೊ ಅದು ಕುದಿಬೇಕು. ಆ್ಯಂಡ್ ಇವಾಗ ಒಂದು ಪ್ಯಾನಲ್ಲಿ ಮಾಡ್ಕೊಬೇಕಾ? ಇವಾಗ ಮಾತಾಡಬೇಕು. ಸಾಸ್ ಮಾಡ್ಕೊತೀವಿ. ವೈಟ್ ಸಾಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ಗೆ ವೈಟ್ ಸಾಸ್ ಮಾಡಬೇಕು. ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇವಾಗ ಈ ಸ್ವೀಟ್ ಕಾರ್ನು ಬೇಯಿಸ್ಬಿಡೋಣ. ಫುಲ್ ಹಾಕೋದ ಅಕ್ಷು?
ಆ ಸೌಟರ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಅದೇ ಸೌಟರ್ ಮಾಡ್ತಾ ಇದ್ದಾಳೆ, ಅದೇ ಹೈಲೈಟ್. ಇದು ಐಕೆಯನ್ನೇ ತಂದಿದ್ದು ಗೈಸ್. ಇಲ್ಲ ಗೈಸ್, ಇದು ಐಕೆಯನ್ನೇ ತಂದಿದ್ದು. ಬೆಣ್ಣೆ ಸ್ಟಾರ್ಟಿಂಗ್ ನಾವು ಬೆಣ್ಣೆ ಹಾಕಬೇಕು. ಇವಾಗ ಮೈದಾ ಹಿಟ್ಟು ಹಾಕಬೇಕು. ಅಕ್ಷರ ಅವರು ಸ್ವಲ್ಪ ಸಂಕೋಚ ಜಾಸ್ತಿ ಮಾತಾಡಲ್ಲ. ಏನಪ್ಪ ಏನ್ ಬೇಕು? ಇದೇ ಮೇನ್. ಈಗ ಹಾಲು ಹಾಕ್ತಾ ಬಾ, ಸ್ವಲ್ಪ ಲೈಟಾಗಿ. ಕೆನೆ ಇಲ್ಲ? ಕೆನೆ ಪರವಾಗಿಲ್ಲ ಹಾಕು. ನಿಮಗೆಲ್ಲ ಬೇಡ ಅಂದರೆ ಬೇಡ, ಹೇಳ್ರಿ. ನೀನಾಗಿರೋದು ಪರವಾಗಿಲ್ಲ, ಅವಳಾಗಿದ್ರೆ ನೀ ತಿನ್ಬೇಡ ಬಿಡು ಅಂತ ಹೇಳ್ತೇವೆ. ಗೈಸ್, ಇವಾಗ ಹಾಲು ಹಾಕ್ಬೇಕು. ಇದಕ್ಕೆ ಗಂಟು ಆಗಬಾರ್ದು, ಆ ಥರ ನೋಡ್ಕೋಬೇಕಾ? ಇದು ಹಾಕು, ಒಂದು ಸ್ವಲ್ಪ ಹಾಕು. ಬರುತ್ತಲ್ಲ ಅಕ್ಷರ? ಸಾಕು, ಬರುತ್ತೆ ಕಣೆ. ಹಾಂ, ಸೊ ಇದಕ್ಕೆ ಮೇಯ್ನಾಗಿ ಹಾಲೇ ಹಾಕಬೇಕು. ಅಂದರೆ ಪಾಸ್ತಿಗೆ ಅಷ್ಟು ಪಾಸ್ತಾಗೆ ಹಾಲು ಬೇಕಲ್ವಾ, ಸಾಸ್ ಬೇಕಲ್ವಾ? ಓಕೆ, ಹಾಕ್ಲಾ ಫುಲ್ಲು? ಸಾಕು, ಹಾಕಿಟ್ಟಿರು. ಗೈಸ್, ಅರ್ಧ ಲೀಟ್ರು ಹಾಲಾಯಿತು. ಕ್ವಾಂಟಿಟಿ ಆಫ್ ಪಾಸ್ತಾ ನೀನು ಎಷ್ಟು ತೊಗೊಂಡಿದ್ಯಾ ಅಷ್ಟೇ. ಅದ್ರದ್ದು ಬೇಸಿಸ್ ಮೇಲೆ ಹಾಲು ತೊಗೋಬೇಕು. ಇದು ಮಾಡಲ ಹಿಂಗೆ? ಹ್ಞೂ, ತಿನ್ನಿಸ್ತಾ ಇರು. ನೋಡು, ಅಕ್ಷರ ನಂಗೆ ಹೇಳ್ಕೊಡ್ತಾ ಇದ್ದಾಳೆ ಇವಾಗಲೇ. ನೆಕ್ಸ್ಟ್ ಗಂಡನ ಮನೆಗೆ ಹೋಗಿ ಅನ್ನ ಸಾರಲ್ಲ ಫಸ್ಟ್ ಮಾಡೋದು, ಪಾಸ್ತಾ. ಪಾಸ್ತಾ. ಪಾಸ್ತಾ ನಂಗೆ ಇಷ್ಟ. ಅತ್ತೆಯವರೇ, ನಿಮಗೆ ಪಾಸ್ತಾ ಮಾಡ್ಕೊಡ್ತೀನಿ, ನೀವು ವೆಯ್ಟ್. ರೆಸ್ಟೋರೆಂಟ್ ಸ್ಟೈಲ್ ಪಾಸ್ತಾ ಮಾಡ್ತೀನಿ ಅಂತ. ಹುಳ ಬೇರೆ ಬಂತು. ಯಾಕೆ ಶೂಟ್ ಮಾಡ್ತಾರೆ? ಒಂದು ನೋಡ, ಜಿಲ್ಲೆ ಏನೇ ಬಂದ್ರು ಅವಳು ಬಿಡಲ್ಲ, ಸಾಯಿಸ್ಬೇಕು ಒಟ್ಟು. ನೆಕ್ಸ್ಟ್ ಟೈಮಲ್ಲಿ ನೀನು ಏನಾದರೂ ಚೇತನ ಶೂಟ್ ಮಾಡೋ ಚೇತನ, ನೆಕ್ಸ್ಟ್ ಜನ್ಮದಲ್ಲಿ ಕಾಕ್ರೋಚ್ ಆದ್ರೆ ಏನು ಮಾಡ್ತೀಯಾ ಚೇತು? ನೆಕ್ಸ್ಟ್ ಜನ್ಮದಲ್ಲಿ ಕಾಕ್ರೋಚ್ ಆದ್ರೆ ಏನು ಮಾಡ್ತೀಯಾ? ಮನುಷ್ಯ ಜನ್ಮ ಪುಣ್ಯ ಜನ್ಮ, ಅದು ಬಂದ್ಮೇಲೆ ಮತ್ತೆ ಕೀಳ್ ಮಟ್ಟಕ್ಕೆ ಹೋಗೋ ಕೆಲಸ ನಾವು ಮಾಡಬಾರ್ದು. ಮುಕ್ತಿ ಪಡ್ಕೋಬೇಕು. ನಂಗೆ ಅರ್ಥ ಆಗಲಿಲ್ಲ. ಅತಿ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗೋದು. ಗಂಟು ಬರ್ದಂಗೆ ಮಾಡೆ ನೀನು. ಹೋಗ್ತಿಲ್ಲ ರೆಸ್ಟೋರೆಂಟ್ ಅಲ್ಲ, ನಿಂಗೆ ಎಷ್ಟು ನನಗೇನೇ ಗೊತ್ತು. ಓಕೆ, ಹಿಂಗಿರ್ಬೇಕು. ಅದು ಬಾಯಿಗೆ ಸಿಗ್ಬೇಕು. ನೋಡ್ತೀರ, ಬಾಕ್ಸ್ ನೋಡ ಒಳ್ಳೆ ಪಲ್ಯ ಮಾಡ್ತೀನಿ. ನಾನು ಅಂದ್ಕೊಂಡೆ. ಇದಿದು ಕಿಸ್ಕಾ ಆಂಜನೇಯ. ಲಕ್ಷ್ಮಿ, ಸಾರಿ ಲಕ್ಷ್ಮಿ, ಆಂಜನೇಯ ಅಂತ. ಶಿರಡಿ ಅಲ್ಲ, ಮುಂಬೈ. ಇಲ್ಲ, ನಂದು ಇದ್ರದ್ದು ಇಲ್ಲ, ಈ ಡಿಸೈನ್ ಚೇಂಜ್ ಆಗೋದು. ಮೂಜ ಅಂದು ಚೇಂಜ್. ನನ್ನ ಕೈ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ, ನಿನ್ನ ಜೊತೆ ಸೇರ್ ಬ್ಲ್ಯಾಕ್ ಆಗ್ಬಿಟ್ಟೆ ನಾನು. ನಾನು ಅವ್ಳ ಪಕ್ಕಕ್ಕೆ ಹೋಗಲ್ಲ. ನಂಗೆ ಹೆದರಿಕೆ ಆಯ್ತು ಇವತ್ತು. ಅಕ್ಷರ ನನ್ನ ಇದಕ್ಕೆ ಬ್ಲಾಗಿಗೆ ಬರ್ತೀಯಳಲ್ಲಪ್ಪ, ನಾನು ಹೆಂಗೆ ಕಾಣ್ತೀನಿ ಅಂತ. ಆಮೇಲೆ ಇವಾಗ ನೀನಿದೆಯಲ್ಲ ವಾಟ್ ಇಟ್ ಮೀನ್? ಅದು ಹೆಂಗಂದ್ರೆ ಏನು ಅಂದರೆ ಇವಳು ಮಧ್ಯದಲ್ಲಿ ನಿಲ್ಸ್ಕೊಂಡ್ರೆ ನಾನು ಪರವಾಗಿಲ್ಲ ಅಂತ. ಅವಳು ಇಂಡೈರೆಕ್ಟ್ ಆಗಿ ನಾನು ಕರ್ರುಕ್ಕಿದ್ದೀನಿ ಅಂತ ಹೇಳ್ತಾ ಇರೋದು. ತಪ್ಪಿದ್ದೀನಿ ಬ್ರೌನಿ ನಾನು. ನೀನಿನ್ನ ವೈಟ್ ಹಾಕ್ತೀಯ ಬಿಡು. ಹಿಂಗೆ ಹೊರಗಡೆ ಸ್ವಲ್ಪ ಸುತ್ತೋದು ಕಮ್ಮಿ ಮಾಡು. ವೈಟ್ ಸಿಸ್ಟರ್ ಅಂತ. ಇವಳು ವೈಟ್ ಸಿಸ್ಟರ್, ನಾನು ಬ್ರೌನ್, ಬ್ಲ್ಯಾಕು. ನಾನು ಕೆಂಪಿ ಕೋಣ್ ಅನ್ಕುಂಟೆ. ಇವಾಗ ಉಪ್ಪು ಹಾಕ್ಬೇಕು. ಯಪ್ಪ, ಮಿಸ್ ಆಗ್ಬಿಡ್ತಿತ್ತು. ಇವಾಗ ಚೀಸ್ ಹಾಕ್ಬೇಕು. ಚಿಲ್ಲಿ ಫ್ಲೆಕ್ಸ್, ಆರಿಗ್ಯಾನೋ. ಗೈಸ್, ಇವಾಗ ಫ್ರೆಶ್ ಕ್ರೀಮ್ ಹಾಕಬೇಕು. ಡೈರಿ ಕ್ರೀಮ್. ಗೈಸ್, ಇವಾಗ ಇನ್ನೊಂದು ಪ್ಯಾನಲ್ಲಿ ಬಟರ್ ಹಾಕಬೇಕು. ಹಾಕಿವಾಗ ಗೈಸ್, ಇವಾಗ ಈ ವೆಜಿಟೇಬಲ್ ಇಲ್ಲಿಗೆ ಹಾಕ್ತಾ ಇದೀವಿ. ಫಸ್ಟ್ ಸ್ವಲ್ಪ ಲೇಟ್. ಇದು ಫಸ್ಟಾ? ಅದು ಬೇಗ ಕುಕ್ ಆಗುತ್ತಲ್ವ, ಅದಕ್ಕೆ. ಓಕೆ,
ಓಕೆನಾ? ಒಂಚೂರು ಬಿಸಿಯಾಗಿರ್ಬೇಕಿತ್ತು ಅನಿಸ್ತಲ್ಲ. ಸಾಕು ಅಂದರೆ ಫುಲ್ ಬೇಯಿಸಲ್ಲ. ಆಫ್. ಇವಾಗ ಈ ಕ್ಯಾಪ್ಸಿಕಮ್ ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು. ಗೈಸ್ ಇವಾಗ ಆಲ್ಮೋಸ್ಟ್ ಆಲ್ ಆಗಿದೆ. ಏನು ಡಂಪ್ ಮಾಡಬೇಕಮ್ಮ? ಅದನ್ನು ಡಂಪ್ ಮಾಡಿದೆ. ಇದನ್ನ ಡಂಪ್ ಮಾಡಬೇಕಾ? ಸೊ ಇವಾಗ ಫ್ರೈ ಆಗಿದೆಯಲ್ಲ ಅದಷ್ಟು ಈ ಒಂದು ಕ್ರೀಮಿಗೆ ಡಂಪ್ ಮಾಡಬೇಕು. ಇವಾಗ ನಾವು ಫ್ರೈ ಮಾಡ್ಕೊಂಡಿರೋ ಈ ಪಾಸ್ತಾ ಮತ್ತು ಕಾರ್ನ್ ಎಲ್ಲ ಫುಲ್ಲು ಮಿಕ್ಸ್ ಮಾಡಬೇಕು ಅಲ್ವಾ? ರೈಟ್. ಸೊ ಇಷ್ಟೊಂದು ಆಗಿಬಿಟ್ಟಿದೆ. ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ. ನಮ್ಮ ಮನೇಲಿ ಅಷ್ಟು ಜನ ಅದೇ ನನಗೆ ಗೊತ್ತಾಗಲಿಲ್ಲ. ನಮ್ಮ ಮನೇಲಿ ಅಷ್ಟು ಜನ ಇದ್ದಾರೆ, ಖಾಲಿ ಆಗುತ್ತೆ. ಗೈಸ್ ಇದ್ರ ಮೇಲೆ ಇವಾಗ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ಹಾಕ್ಲಾ? ಖಾರ ಬೇಕು ತಾನೆ? ಸ್ವೀಟ್ ಇದ್ರೆ ಒಂಥರ ಆಗುತ್ತೆ ಅದಕ್ಕೆ. ಗೈಸ್ ಫೈನಲ್ ಆಗಿ ಪಾಸ್ತಾ ರೆಡಿ ಆಗಿದೆ. ಇಟಾಲಿಯನ್ ಪಾಸ್ತಾ ನಮ್ಮ ಅಕ್ಷು ಅವರು ಮಾಡಿಕೊಟ್ಟಿದ್ದಾರೆ. ನಮ್ಮ ಮನೇಲಿ ಆ್ಯಕ್ಚುಲಿ ನಾನು ಅವಳಿಗೆ ಮಾಡಿಕೊಡ್ಬೇಕಾಗಿತ್ತು, ಅವಳು ಬಂದು ನನಗೆ ಮಾಡಿಕೊಟ್ಟಿದ್ದಾಳೆ. ಆ್ಯಂಡ್ ಕಲಿತೆ ಸೊ ಹೆಂಗೆ ಮಾಡೋದು ಅಂತ. ಸೊ ಇವಾಗ ನಾನು ಟೇಸ್ಟ್ ಮಾಡೋದು ಬೇಡ, ನಮ್ಮ ಚೇತು ಹತ್ರ ಟೇಸ್ಟ್ ಮಾಡ್ಸೋಣ ಬನ್ನಿ. ಮೇಡಮ್ ಗೆಸ್ಟ್, ಇವತ್ತು ಗೆಸ್ಟ್ ಅವರು ನಮ್ಮಿಬ್ಬರು ಹೆಂಗೆ ನಾವು ಮಾಡಿರೋದು ಅಂತ ನೀನು ಬಂದು ಟೇಸ್ಟ್ ಮಾಡಿ ಹೇಳಬೇಕು. ಸ್ಪೂನ್ ಎಲ್ಲ ರೆಡಿ ಇದೆ, ಪ್ರೆಸೆಂಟೇಷನಿಂದ ಹಿಡಿದು ಎಲ್ಲ ನೀನು ಹೇಳಬೇಕು. ಟೇಕ್. ನಮಗೆ ಇವಾಗ ಡಗ್ ಡಗ್ ಅನ್ನುತ್ತೆ, ಅಷ್ಟು ಕ್ರೀಮಿ ಆಗಿದೆ. ಯಾ ಅದು ನೋಡ್ತಿದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಬಿಸಿ ಬಿಸಿ. ಯಾ ಇಷ್ಟು ಸೌಸ್ಕೊಂಡು ತಿಂತೀಯಳು ನೋಡ್ರಿ. ಏನು ಆ್ಯಕ್ಚುಲಿ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ. ಮತ್ತೆ ಆಕ್ಚುಲಿ ಅಂತ ಅನ್ಬೇಕಾಗಿ ಜಡ್ಜ್ ಆಗಿರೋದು ಅಂದ್ರೆ ನಾನು ಅನ್ಕೊಂಡಿದ್ದೆ ನೀವು ಕೆಡ್ದಾಗ ಮಾಡಿರ್ತೀರಾ ಅಂತ. ಯಾವಾಗ ನೋಡಿದ್ರು ನನ್ನ ಏಳ್ಸಿ ಕೆಳಗಡೆ ಬೀಳ್ಸಿ ಆಯ್ತು. ಫಸ್ಟ್ ಟೈಮ್ ತಿಂತಿರೋದು ನನ್ನ ಕೈಯಿಂದ. ತಿನ್ನಿ ಹೌದು, ಹೇಗಿದೆ ಅಂತ ಹೇಳಿ. ಏನು ಮಾಡಿರ್ಲಿಲ್ಲ, ಏನು ಮಾಡ್ಕೊಟ್ಟಿರ್ಲಿಲ್ಲ ನೀನು. ಒಂದು ನಂಗೆ ಏನು ಬರ್ತಿರ್ಲಿಲ್ಲ. ಇವಾಗೆಲ್ಲ ಅಕ್ಷು ಕಲ್ತಿಯಳು ಬೆಂಗಳೂರಿಗೆ ಹೋದ್ಮೇಲೆ. ಆ್ಯಕ್ಚುಲಿ ಹೌದು, ಬೆಂಗಳೂರು ಸುಮ್ಮನೆ ಹೋದ್ರೆ ಎಲ್ಲ ಕಲಿಸುತ್ತೆ. ಯಾಕೆ ಕಲ್ಸಿಲ್ಲ? ಒಂದು ಒಳ್ಳೆ ಬುದ್ಧಿನೂ ಕಲ್ಸಿಲ್ವ? ನಾನು ಬೆಂಗಳೂರಿಗೆ ಹೋಗಿಲ್ವಲ್ಲ, ತುಂಬ ಸತಿ ಹೋಗಿದ್ಯಾ, ಬರೀ ಕೆಟ್ಟ ಬುದ್ಧಿ ಕಲ್ತ್ಕೊ ಬಂದಿದ್ಯಾ? ಅಕ್ಷು ಗೊತ್ತಿತ್ತು ಕಣೆ, ನನ್ನ ಮನ್ಸಲ್ಲಿ ಅನ್ಕೊಂಡಿದ್ದೆ. ಏಯ್ ತಿನ್ನೆ. ನಿನ್ನೀಗ ಭೂಮಿಕಾ ನಿಂಗೆ ಹಂಗೆ ಮಾಡ್ತೀನ ಭೂಮಿಕಾ ನಾನು? ಅದೇ ಯಾಕೆ ಇಷ್ಟು ಒಳ್ಳೆ ಬುದ್ಧಿ ತೋರಿಸ್ತೀಯಳೆ ಅನ್ಕೊಂಡೆ. ಮಾಡಪ್ಪ ಕಂದ. ಹೋಗಿ ಚೇತ ದಡಿ ಸ್ಮೆಲ್ ನೋಡು ಫಸ್ಟ್ ಸ್ಮೆಲ್ ನೋಡು ಫಸ್ಟ್. ಸವಿಬೇಕು ಕಣೆ. ನೀ ಸ್ವಲ್ಪ ಚೆನ್ನಾಗಿದ್ಯಾ? ಸತ್ಯ ಒಂದು ಕೆಡ್ದಾಗ ಮಾಡಿದ್ದೇನೆ. ಬಾ ಆಮೇಲೆ ತಾಚು ನಾನು ಹೋಗಿ ತಿನ್ಬಿಡ್ತೀನಿ. ಅಕ್ಷು ತಗ, ಕೈಯಲ್ಲೇ ಹಾಕಿ ತಿನ್ಬಿಡ್ತೀನಿ. ತಗಚ್ಚು ತಗಳೆ ಅಕ್ಷರ ತಗಳೆ. ಏ ತಿಂತೀನಿ ನಾನು. ಇಲ್ಲಿ ತಾನೆ ನಿಂಗಾದ್ರೆ ಹಂಗೆಲ್ಲ ಮಾಡಲ್ಲ ನಾನು. ಹಿಂಗಿದೆ ಸೂಪರ್ ಆಗಿದೆ. ಇವಾಗ ನಾವು ಮಾಡಿರೋದನ್ನ ಫುಲ್ಲು ಕ್ಲೀನಾಗಿ ಕೂತ್ಕೊಂಡು ಟಿವಿ ನೋಡ್ಕೊಂತ ತಿಂತೀವಿ, ಖಾಲಿ ಮಾಡ್ತೀವಿ. ಹೋಟೆಲಲ್ಲಿ ಹೆಂಗೆ ತಿಂತೀವೋ ಆ ಥರ ಇದೆ ಗೈಸ್. ಆ್ಯಂಡ್ ಮನೇಲೇ ಮಾಡ್ಬೋದು ನೀವು ಪಾಸ್ತಾನ. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ದರೆ ಸಾಕು. ನಾನು ರೆಸಿಪಿ ಎಲ್ಲ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಸಖತ್ತಾಗಿತ್ತು, ಕ್ವಾಟ್ಲೆ ಥರ. ಸೊ ಇವತ್ತು ನಮ್ಮ ಮನೇಲಿ ಮಾಡ್ತಿರೋ ಫಸ್ಟ್ ಟೈಮು. ನಿನಗೆ ಹಿಂಗೆ 11 ಯೂನಿವರ್ಸ್ ಕಡೆಯಿಂದನೂ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ಅಂತ. ಆಯ್ತಮ್ಮ, ಕನ್ಫರ್ಮೇಶನ್. ಸೊ ನೀವು ನಿಮ್ಮ ಮನೇಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕಣ್ರೆ ಗೈಸ್, ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಕೇಳಿಸುತ್ತೆ Even I have mic. ಗೈಸ್ ಇವರು ಕ್ಯಾಮ್ರಾ ಮುಂದೆ ಇದೀನೋ ಇಲ್ವೋ ತಡೀರಿ ಒಂಚೂರು ಹೆಂಗ್ ಮಾಡ್ತೀನಿ ಆಮೇಲೆ ತಿಂದ್ರಂತೆ. ಇದಕ್ಕೆ ಹೇಳು, ವೆಜ್ಜಸ್ ನೀವು ವೆಜಿಟೇರಿಯನ್ ವೆಜ್ಜಸ್ ಹೇಳು. ನಾನ್ ವೆಜ್ ಅವರು ಚಿಕನ್ ಹಾಕೋಬಹುದು. ಹಾ ಕೇಳಿಸ್ಕೊಂಡ್ರಾ? ವೆಜ್ಜಸ್ ಹಾಕೋಬಹುದು, ಬ್ರೊಕೋಲಿ, ಓಕೆ, ಮಶ್ರೂಮ್,
ಸೊ ತುಂಬ ಆಪ್ಷನ್ಸ್ ಇದೆ ನಮ್ಮ ವೆಜಿಟೇರಿಯನ್ಸ್ ಅಲ್ಲಿ. ಆಯ್ತು ಹೊಡಿಬೇಡಿ, ನಾನು ಹೋಗ್ತೀನಿ. ಇಲ್ಲ ಬಾಬಾ. ಗೈಸ್ ತುಂಬ ಆಪ್ಷನ್ ಇದೆ, ನೀವು ಡಿಫ್ರೆಂಟಾಗಿ ನೀವು ಪಾಸ್ತಾ ಮಾಡ್ಕೋಬೋದು ಮನೆಯಲ್ಲೇ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಿಜ ಇಷ್ಟ ಆಯ್ತು ನನಗೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ನನಗೆ ಸ್ಟಾರ್ಟಿಂಗಲ್ಲೆಲ್ಲ ಪಾಸ್ತಾ ಇಷ್ಟ ಆಗ್ತಿರ್ಲಿಲ್ಲ. ನಾನು ಬ್ಯಾಂಗ್ಳೂರಿಗೆ ಹೋದಾಗ ಒಂದು ಕಡೆ ತಿಂದಿದ್ದೆ, ಅಲ್ಲಿಂದ ಪಾಸ್ತಾ ಇಷ್ಟ ಆಗಿ ಇವಾಗೆಲ್ಲ ಹೋಟೆಲಿಗೆ ಹೋದಾಗ ಬರೀ ಪಾಸ್ತಾನೇ ಆರ್ಡರ್ ಮಾಡ್ತಿದ್ದೆ. ಆ್ಯಂಡ್ ಮನೇಲಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮು, ಅಂದರೆ ಇವಳು ಮಾಡೋಣ ಅಂತ ಐಡಿಯಾ ಕೊಟ್ಟಳು. ಸರಿ ಆಯಿತು, ಹಂಗೆ ವೀಡಿಯೋ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಐಡಿಯಾ ಬಂದು ಸೊ ಮಾಡಿದ್ದು ಅಷ್ಟೇ. ಸೊ ಗರ್ಲ್ಸ್ ಇದ್ದರೆ ನೈಟ್ ಔಟ್ ಆ್ಯಕ್ಚುಲಿ ಇವತ್ತು ಮನೆಯಲ್ಲೇ ಉಳ್ಕೊಳ್ತಾ ಇರೋದು. ಆ್ಯಂಡ್ ಅಷ್ಟೇ ಗೈಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಬಾಯ್. ಶುಭರಾತ್ರಿ ಗೈಸ್. ಬಾಯ್.